ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 6-8-2025. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಎಷ್ಟು ಸಮಯ ಸಿಗುತ್ತದೆಯೋ ಅಷ್ಟು ಸಮಯ ಏಕಾಂತದಲ್ಲಿ ಹೋಗಿ ಕುಳಿತು ನೆನಪಿನ ಯಾತ್ರೆಯಲ್ಲಿ ಸ್ಥಿತಾಗಿ ಯಾವಾಗ ನೀವು ಗುರಿಯನ್ನು ತಲುಪುತ್ತೀರೋ ಆಗ ನಿಮ್ಮ ಈ ಯಾತ್ರೆ ಪೂರ್ಣ ಆಗುತ್ತದೆ. ಇಂದಿನ ಪ್ರಶ್ನೆಯಾಗಿದೆ, ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆ ತಮ್ಮ ಮಕ್ಕಳಲ್ಲಿ ಯಾವ ಗುಣವನ್ನು ತುಂಬುತ್ತಾರೆ? ಅರ್ಧ ಕಲ್ಪದವರೆಗೂ ಆ ಗುಣ ನಿಮ್ಮ ಜೀವನದಲ್ಲಿ ಇರುತ್ತದೆ. ಅಂದರೆ ಅರ್ಧ ಕಲ್ಪದವರೆಗೂ ಆ ಗುಣ ನಿಮ್ಮಲ್ಲಿ ನಡೆದುಕೊಂಡು ಬರುತ್ತದೆ. ಉತ್ತರ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಹೇಗೆ ತಂದೆಯಾದ ನಾನು ಅತಿ ಮಧುರ ಆಗಿದ್ದೇನೋ ಅದೇ ರೀತಿ ಮಕ್ಕಳಾದ ನಿಮ್ಮನ್ನೂ ಕೂಡ ಅತಿ ಮಧುರರನ್ನಾಗಿ ಮಾಡುತ್ತೇನೆ. ದೇವತೆಗಳು ಬಹಳಷ್ಟು ಮಧುರರಾಗಿದ್ದಾರೆ. ಈಗ ಮಕ್ಕಳಾದ ನೀವು ಮಧುರರಾಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ. ಯಾರು ಅನೇಕರ ಕಲ್ಯಾಣವನ್ನು ಮಾಡುತ್ತಾರೋ, ಯಾರಲ್ಲಿ ಯಾವುದೇ ಪ್ರಕಾರದ ಅಸುರಿ ವಿಚಾರ ಇಲ್ಲವೋ ಅವರೇ ಮಧುರರಾಗಿದ್ದಾರೆ. ಅಂತವರಿಗೆ ಶ್ರೇಷ್ಠ ಪದವಿ ಸಿಗುತ್ತದೆ. ನಂತರ ಅವರ ಪೂಜೆ ಕೂಡ ನಡೆಯುತ್ತದೆ. ಓಂ ಶಾಂತಿ. ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಾರೆ, ಆತ್ಮ ಶರೀರಕ್ಕೆ ಮಾಲೀಕ ಆಗಿದೆ. ನಾನು ಆತ್ಮ ಆಗಿದ್ದೇನೆ ಎಂದು ಮೊದಲು ನೀವು ತಿಳಿದುಕೊಳ್ಳಬೇಕು. ಏಕೆಂದರೆ ಈಗ ಮಕ್ಕಳಿಗೆ ಜ್ಞಾನ ಪ್ರಾಪ್ತಿಯಾಗಿದೆ. ಮೊಟ್ಟ ಮೊದಲು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಬೇಕು. ಶರೀರದ ಮೂಲಕ ಆತ್ಮ ಕಾರ್ಯವನ್ನು ಮಾಡಿಸಿಕೊಳ್ಳುತ್ತದೆ. ಶರೀರದ ಮೂಲಕ ಆತ್ಮ ಪಾತ್ರವನ್ನು ಅಭಿನಯ ಮಾಡುತ್ತದೆ. ಇಂತಿಂತಹ ಜ್ಞಾನದ ವಿಚಾರ ಮನುಷ್ಯರ ಬುದ್ಧಿಯಲ್ಲಿ ಬರುವುದಿಲ್ಲ. ಏಕೆಂದರೆ ಮನುಷ್ಯರು ದೇಹಾಭಿಮಾನಕ್ಕೆ ವಶ ಆಗಿದ್ದಾರೆ. ಇಲ್ಲಿ ಮಕ್ಕಳಾದ ನಿಮ್ಮನ್ನು ನಾನು ಆತ್ಮ ಆಗಿದ್ದೇನೆ ಅನ್ನುವ ವಿಚಾರದಲ್ಲಿ ಸ್ಥಿತ ಮಾಡಿಸಿ ಕೂರಿಸಲಾಗುತ್ತದೆ. ಇದು ನನ್ನ ಶರೀರ ಆಗಿದೆ. ಆತ್ಮನಾದ ನಾನು ಪರಂಪಿತ ಪರಮಾತ್ಮ ತಂದೆಗೆ ಸಂತಾನ ಆಗಿದ್ದೇನೆ ಅನ್ನುವ ನೆನಪು ಗಳಿಗೆ ಗಳಿಗೆಗೂ ಮರೆತು ಹೋಗಿ ಬಿಡುತ್ತದೆ. ಅಂದ ಮೇಲೆ ಮೊದಲು ತಂದೆಯನ್ನು ಸಂಪೂರ್ಣ ನೆನಪು ಮಾಡಬೇಕು. ಯಾವಾಗ ಯಾರಾದರೂ ಯಾತ್ರೆಗೆ ಹೋಗುತ್ತಾರೋ ಆಗ ಹೇಳಲಾಗುತ್ತದೆ, ನಡೆಯುತ್ತಾ ಇರಿ ನಡೆಯುತ್ತಾ ಇರಿ, ಅಂದರೆ ಯಾತ್ರಾ ಸ್ಥಳವನ್ನು ತಲುಪುವವರೆಗೂ ನಡೆಯುತ್ತಿರಬೇಕು ಎಂದು. ಇಲ್ಲಿ ನೀವು ಕೂಡ ನೆನಪಿನ ಯಾತ್ರೆಯಲ್ಲಿ ನಿರಂತರ ಮುಂದೆ ಹೋಗುತ್ತಿರಬೇಕು. ಅಂದರೆ ಪರಮಾತ್ಮ ತಂದೆಯನ್ನು ಸದಾ ನೆನಪು ಮಾಡಬೇಕು. ನೀವು ತಂದೆಯನ್ನು ನೆನಪು ಮಾಡದೇ ಇದ್ದರೆ ನೀವು ಯಾತ್ರೆಯಲ್ಲಿ ಹೋಗುತ್ತಿಲ್ಲ ಎಂದು ಅರ್ಥ. ನೀವು ಯಾತ್ರೆಯಲ್ಲಿ ಮುಂದೆ ಹೋಗದೇ ಇದ್ದರೆ ದೇಹಾಭಿಮಾನಕ್ಕೆ ವಶ ಆಗಿ ಬಿಡುತ್ತೀರಾ. ದೇಹಾಭಿಮಾನದ ಮೂಲಕ ನಿಮ್ಮಿಂದ ವಿಕರ್ಮ ಆಗುತ್ತದೆ. ದೇಹಾಭಿಮಾನಕ್ಕೆ ವಶ ಆದಾಗ ನಿಮ್ಮ ಮೂಲಕ ಸ್ವಲ್ಪಿಲ್ಲ ಸ್ವಲ್ಪ ವಿಕರ್ಮ ಆಗುತ್ತದೆ. ಮನುಷ್ಯರು ಸದಾ ವಿಕರ್ಮವನ್ನು ಮಾಡುತ್ತಾರೆ ಎಂದು ಎಂದೂ ತಿಳಿದುಕೊಳ್ಳಬೇಡಿ. ಬಲೆ ನೀವು ವಿಕರ್ಮವನ್ನು ಮಾಡದೇ ಇದ್ದರೂ ಕೂಡ ನೀವು ತಂದೆಯನ್ನು ನೆನಪು ಮಾಡದೇ ಇದ್ದರೆ ನಿಮ್ಮ ಸಂಪಾದನೆ ನಿಂತು ಬಿಡುತ್ತದೆ. ಆದ್ದರಿಂದ ಎಷ್ಟು ಸಾಧ್ಯವೋ ಅಷ್ಟು ನೆನಪಿನ ಯಾತ್ರೆಯಲ್ಲಿ ಸದಾ ಸ್ಥಿತ ಆಗಿರಬೇಕು. ನೆನಪಿನ ಯಾತ್ರೆ ಅನ್ನುವ ಮಾತನ್ನು ಈಸಿಯಾಗಿ ತೆಗೆದುಕೊಂಡು ನೆನಪಿನ ಯಾತ್ರೆಯನ್ನು ಸಡಿಲವಾಗಿ ಬಿಡಬಾರದು. ಏಕಾಂತದಲ್ಲಿ ಕುಳಿತು ಸ್ವಯಂನ ಜೊತೆ ಸ್ವಯಂ ವಿಚಾರ ಸಾಗರ ಮಂಥನವನ್ನು ಮಾಡಿಕೊಂಡು ಜ್ಞಾನದ ಪಾಯಿಂಟ್ಸ್ ಅನ್ನು ತೆಗೆಯಬೇಕು. ನಾನು ಎಷ್ಟು ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇನೆ ಎಂದು ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಬೇಕು. ಮಧುರ ವಸ್ತುವಿನ ನೆನಪಂತೂ ಬರುತ್ತದೆ ತಾನೆ. ಮಕ್ಕಳಿಗೆ ತಿಳಿಸಲಾಗಿದೆ, ಈ ಸಮಯದಲ್ಲಿ ಎಲ್ಲಾ ಮನುಷ್ಯರು ಒಬ್ಬರು ಇನ್ನೊಬ್ಬರಿಗೆ ನಷ್ಟವನ್ನೇ ಮಾಡಿಸುತ್ತಾರೆ. ಪರಮಾತ್ಮ ತಂದೆ ಕೇವಲ ಟೀಚರ್ಗಳ ಮಹಿಮೆಯನ್ನು ಮಾಡುತ್ತಾರೆ. ಟೀಚರ್ಗಳಲ್ಲೂ ಕೂಡ ಕೆಲವರು ಕೆಟ್ಟವರಿರುತ್ತಾರೆ. ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ. ಟೀಚರ್ ಅಂದರೆ ಟೀಚ್ ಮಾಡುವಂತವರು, ಅಂದರೆ ಶಿಕ್ಷಣವನ್ನು ಕಲಿಸುವಂತವರು ಎಂದು ತಿಳಿದುಕೊಳ್ಳಬೇಡಿ. ಟೀಚರ್ ನಡತೆಯನ್ನೂ ಕೂಡ ಕಲಿಸುವವರಾಗಿರುತ್ತಾರೆ. ಟೀಚರ್ ಮ್ಯಾನರ್ಸ್ ಅನ್ನು ಕಲಿಸುವಂತವರಾಗಿರುತ್ತಾರೆ. ಯಾರು ಧಾರ್ಮಿಕ ವ್ಯಕ್ತಿಗಳಾಗಿರುತ್ತಾರೋ ಅವರ ಸ್ವಭಾವ ಬಹಳ ಚೆನ್ನಾಗಿರುತ್ತದೆ. ಅಂದ ಮೇಲೆ ಅವರ ನಡತೆ ಕೂಡ ಚೆನ್ನಾಗಿರುತ್ತದೆ. ಒಂದು ವೇಳೆ ತಂದೆ ಡ್ರಿಂಕ್ಸ್ ಅನ್ನು ಮಾಡುತ್ತಿದ್ದರೆ
ಮಕ್ಕಳಿಗೂ ಕೂಡ ಡ್ರಿಂಕ್ಸ್ ಅನ್ನು ಮಾಡುವಂತವರ ಸಂಘವೇ ಸಿಗುತ್ತದೆ. ಒಂದು ವೇಳೆ ಲೌಕಿಕದಲ್ಲಿ ತಂದೆ ಶರಾಬನ್ನು ಕುಡಿಯುತ್ತಿದ್ದರೆ ಮಕ್ಕಳು ಕೂಡ ಶರಾಬನ್ನು ಕುಡಿಯುವಂತವರ ಸಂಘದಲ್ಲೇ ಸಿಕ್ಕಿ ಹಾಕಿಕೊಳ್ಳುತ್ತಾರೆ. ಅಂತಹ ಸಂಘಕ್ಕೆ ಕೆಟ್ಟ ಸಂಘ ಎಂದು ಕರೆಯಲಾಗುತ್ತದೆ. ಏಕೆಂದರೆ ಇದು ರಾವಣನ ರಾಜ್ಯ ಆಗಿದೆ. ಮೊದಲು ರಾಮರಾಜ್ಯ ಇತ್ತು. ಆದರೆ ರಾಮರಾಜ್ಯ ಹೇಗೆ ಇತ್ತು? ರಾಮರಾಜ್ಯವನ್ನು ಯಾರು ಸ್ಥಾಪನೆ ಮಾಡಿದ್ದರು? ಈ ಅದ್ಭುತವಾದ ಮಧುರ ಮಾತನ್ನು ಮಕ್ಕಳಾದ ನೀವು ಮಾತ್ರ ಅರ್ಥ ಮಾಡಿಕೊಂಡಿದ್ದೀರಾ. ಮಧುರ, ಮಧುರಾತಿ ಮಧುರ, ಅತಿ ಮಧುರ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ನೀವೀಗ ಪವಿತ್ರರಾಗಿ ಅನ್ಯರನ್ನೂ ಪವಿತ್ರರನ್ನಾಗಿ ಮಾಡುತ್ತೀರಾ. ಪರಮಾತ್ಮ ತಂದೆ ಹೊಸ ಸೃಷ್ಟಿಗೆ ಬರುವುದಿಲ್ಲ. ಸೃಷ್ಟಿಯಲ್ಲಿ ಮನುಷ್ಯರು, ಪ್ರಾಣಿಗಳು, ಹೊಲಗದ್ದೆ ಎಲ್ಲವೂ ಇರುತ್ತದೆ. ಮನುಷ್ಯರಿಗೋಸ್ಕರ ಎಲ್ಲಾ ವಸ್ತುಗಳೂ ಕೂಡ ಬೇಕು ತಾನೆ. ಶಾಸ್ತ್ರದಲ್ಲಿ ಪ್ರಳಯ ಆಯಿತು ಎಂದು ತೋರಿಸುತ್ತಾರೆ. ಪ್ರಳಯ ಆಯಿತು ಎಂದು ಹೇಳುವುದು ತಪ್ಪು ಮಾತಾಗಿದೆ. ಪ್ರಳಯ ಆಗುವುದಿಲ್ಲ. ಈ ಸೃಷ್ಟಿ ಚಕ್ರ ತಿರುಗುತ್ತಾ ಇರುತ್ತದೆ. ಮಕ್ಕಳಾದ ನೀವು ಆದಿಯಿಂದ ಹಿಡಿದು ಅಂತ್ಯದವರೆಗಿನ ಸಂಪೂರ್ಣ ಜ್ಞಾನವನ್ನು ಬುದ್ಧಿಯಲ್ಲಿ ಇಟ್ಟುಕೊಳ್ಳಬೇಕು. ಮನುಷ್ಯರು ಅನೇಕ ಪ್ರಕಾರದ ಚಿತ್ರವನ್ನು ನೆನಪು ಮಾಡುತ್ತಾರೆ. ಮನುಷ್ಯರಿಗೆ ಅನೇಕ ಪ್ರಕಾರದ ಚಿತ್ರ ನೆನಪಿಗೆ ಬರುತ್ತದೆ. ಜಾತ್ರೆ, ಮೇಳ ಎಲ್ಲವೂ ನೆನಪಿಗೆ ಬರುತ್ತದೆ. ಅದೆಲ್ಲ ಹದ್ದಿನ ಮಾತಾಗಿದೆ. ನಿಮ್ಮ ನೆನಪು ಬೇಹದ್ದಿನ ನೆನಪಾಗಿದೆ. ನಿಮ್ಮ ಖುಷಿ ಕೂಡ ಬೇಹದ್ದಿನ ಖುಷಿಯಾಗಿದೆ. ನಿಮ್ಮ ಧನ ಕೂಡ ಬೇಹದ್ದಿನ ಧನ ಆಗಿದೆ. ಏಕೆಂದರೆ ಪರಮಾತ್ಮ ತಂದೆ ಬೇಹದ್ದಿನ ತಂದೆ ಆಗಿದ್ದಾರೆ. ಹದ್ದಿನ ತಂದೆಯ ಮೂಲಕ ಹದ್ದಿನ ಪ್ರಾಪ್ತಿ ಸಿಗುತ್ತದೆ. ಬೇಹದ್ದಿನ ತಂದೆಯ ಮೂಲಕ ಬೇಹದ್ದಿನ ಸುಖ ಸಿಗುತ್ತದೆ. ಧನ ಸಂಪತ್ತಿನಲ್ಲಿ ಸುಖ ಇದೆ ತಾನೆ. ಸತ್ಯಯುಗದಲ್ಲಿ ಅಪಾರ ಧನ ಸಂಪತ್ತು ಇತ್ತು. ಸತ್ಯಯುಗದಲ್ಲಿ ಎಲ್ಲರೂ ಸತೋ ಪ್ರಧಾನರಾಗಿದ್ದರು. ಈಗ ನಿಮ್ಮ ಬುದ್ಧಿಯಲ್ಲಿ ಈ ಸಂಪೂರ್ಣ ಜ್ಞಾನದ ಸ್ಮೃತಿ ಇದೆ. ನಾವೇ ಸತೋ ಪ್ರಧಾನರಾಗಿದ್ದೆವು, ಪುನಃ ನಾವೇ ಸತೋ ಪ್ರಧಾನರಾಗಬೇಕು ಅನ್ನುವ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ. ಈಗ ಈ ಎಲ್ಲಾ ಮಾತನ್ನು ಮಕ್ಕಳಾದ ನೀವೇ ಅರ್ಥ ಮಾಡಿಕೊಂಡಿದ್ದೀರಾ. ನಿಮ್ಮಲ್ಲೂ ಕೂಡ ಮಕ್ಕಳು ನಂಬರ್ ವಾರ್ ಆಗಿದ್ದಾರೆ. ಕೆಲವರು ಮಧುರರಾಗಿದ್ದಾರೆ, ಕೆಲವರು ಅತಿ ಮಧುರರಾಗಿದ್ದಾರೆ, ಕೆಲವರು ಮಧುರಾತಿ ಮಧುರರಾಗಿದ್ದಾರೆ. ಪರಮಾತ್ಮ ತಂದೆಯ ಮೂಲಕ ಎಲ್ಲರೂ ಮಧುರರಾಗುತ್ತಾರೆ. ಯಾರು ಮಧುರರಾಗುತ್ತಾರೋ ಅವರೇ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಯಾರು ಅನೇಕರ ಕಲ್ಯಾಣವನ್ನು ಮಾಡುತ್ತಾರೋ ಅವರು ಅತೀ ಮಧುರರಾಗಿದ್ದಾರೆ. ಪರಮಾತ್ಮ ತಂದೆ ಕೂಡ ಮಧುರಾತಿ ಮಧುರ ತಂದೆಯಾಗಿದ್ದಾರೆ. ಆದ್ದರಿಂದ ಎಲ್ಲರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ. ಜೇನಿಗೆ ಅಥವಾ ಸಕ್ಕರೆಗೆ ಅತೀ ಮಧುರ ಎಂದು ಕರೆಯುವುದಿಲ್ಲ. ಮನುಷ್ಯರ ನಡತೆಯನ್ನು ನೋಡಿ ಮಧುರರು ಎಂದು ಕರೆಯಲಾಗುತ್ತದೆ. ಸ್ವೀಟ್ ಚೈಲ್ಡ್ ಎಂದು ಹೇಳುತ್ತಾರೆ ತಾನೆ, ಮಧುರ ಮಗು ಎಂದು ಕರೆಯುತ್ತಾರೆ. ಸತ್ಯುಗದಲ್ಲಿ ಯಾವುದೇ ಪ್ರಕಾರದ ಅಸುರಿ ಮಾತು ಇರುವುದಿಲ್ಲ. ಈಗ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ಯಾರು ಬಹಳಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೋ ಅವರು ಅವಶ್ಯವಾಗಿ ಇಲ್ಲಿ ಪುರುಷಾರ್ಥವನ್ನು ಮಾಡಿರಬೇಕು. ನಿಮಗೋಸ್ಕರ ನಾಳೆ ಹೊಸ ಜಗತ್ತಾದ ಸುಖಧಾಮ ಇರುತ್ತದೆ. ಶಾಂತಿ ಯಾವಾಗ ಇತ್ತು ಅನ್ನುವುದೂ ಕೂಡ ಮನುಷ್ಯರಿಗೆ ಗೊತ್ತಿಲ್ಲ. ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು ಎಂದು ಎಲ್ಲರೂ ಹೇಳುತ್ತಾರೆ. ಈಗ ನಿಮಗೆ ಗೊತ್ತಿದೆ, ಮೊದಲು ವಿಶ್ವದಲ್ಲಿ ಶಾಂತಿ ಇತ್ತು. ಈಗ ಪುನಃ ನಾವು ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆ. ಅಂದ ಮೇಲೆ ಎಲ್ಲರಿಗೂ ವಿಶ್ವ ಶಾಂತಿಯ ಬಗ್ಗೆ ಹೇಗೆ ತಿಳಿಸುವುದು, ವಿಶ್ವದಲ್ಲಿ ಶಾಂತಿಯನ್ನು ಹೇಗೆ ಸ್ಥಾಪನೆ ಮಾಡುವುದು ಅನ್ನುವ ವಿಷಯದ ಬಗ್ಗೆ ನೀವೀಗ ಬಹಳ ಒಳ್ಳೆಯ ಪಾಯಿಂಟ್ಸ್ ಅನ್ನು ತಯಾರು ಮಾಡಬೇಕು. ಏಕೆಂದರೆ ಬಹಳಷ್ಟು ಜನ ಮನುಷ್ಯರಿಗೆ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು ಅನ್ನುವ ಇಚ್ಛೆ ಇದೆ. ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು, ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು ಎಂದು ಎಲ್ಲರೂ ಕೂಗಿ ಹೇಳುತ್ತಿರುತ್ತಾರೆ. ಏಕೆಂದರೆ ಜಗತ್ತಿನಲ್ಲಿ ಅಶಾಂತಿ ಬಹಳಷ್ಟು ಜಾಸ್ತಿ ಇದೆ. ಈ ಲಕ್ಷ್ಮೀ ನಾರಾಯಣರ ಚಿತ್ರವನ್ನು ಎಲ್ಲರ ಸಮ್ಮುಖದಲ್ಲೂ ತೋರಿಸಬೇಕು. ಲಕ್ಷ್ಮೀ ನಾರಾಯಣರ ಚಿತ್ರವನ್ನು ಸಮ್ಮುಖದಲ್ಲಿ ಇಡಬೇಕು. ಯಾವಾಗ ಈ ಲಕ್ಷ್ಮೀ ನಾರಾಯಣರ ರಾಜ್ಯ ಇತ್ತು ಆಗ ವಿಶ್ವದಲ್ಲಿ ಶಾಂತಿ ಇತ್ತು. ಲಕ್ಷ್ಮೀ ನಾರಾಯಣರ ರಾಜ್ಯಕ್ಕೆ ದೈವಿ ಜಗತ್ತು, ಸ್ವರ್ಗೀಯ ದೈವಿ ಜಗತ್ತು ಎಂದು ಕರೆಯಲಾಗುತ್ತದೆ. ಅಲ್ಲಿ ವಿಶ್ವದಲ್ಲಿ ಶಾಂತಿ ಇತ್ತು.
ಇಂದಿನಿಂದ 5000 ವರ್ಷದ ಮೊದಲು ವಿಶ್ವದಲ್ಲಿ ಶಾಂತಿ ಇತ್ತು. ಇಂದಿನಿಂದ 5000 ವರ್ಷದ ಮೊದಲಿನ ಮಾತಿನ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಇದೇ ಮುಖ್ಯವಾದ ಮಾತಾಗಿದೆ. ಎಲ್ಲಾ ಆತ್ಮರು ಒಟ್ಟಿಗೆ ಸೇರಿ ಹೇಳುತ್ತಾರೆ, ಯಾವಾಗ ವಿಶ್ವದಲ್ಲಿ ಶಾಂತಿ ಇರುತ್ತದೆ? ವಿಶ್ವದಲ್ಲಿ ಶಾಂತಿ ಹೇಗೆ ಇರಲು ಸಾಧ್ಯ ಎಂದು. ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು ಎಂದು ಎಲ್ಲಾ ಆತ್ಮರು ಕೂಗಿ ಹೇಳುತ್ತಿದ್ದಾರೆ. ಇಲ್ಲಿ ನೀವು ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡುವ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ. ಯಾರು ವಿಶ್ವದಲ್ಲಿ ಶಾಂತಿ ಸ್ಥಾಪನೆಯಾಗಬೇಕು ಎಂದು ಬಯಸುತ್ತಾರೋ ಅವರಿಗೆ ನೀವು ತಿಳಿಸಬೇಕು, ಭಾರತದಲ್ಲೇ ವಿಶ್ವದಲ್ಲಿ ಶಾಂತಿ ಇತ್ತು. ಅಂದರೆ ಸತ್ಯಯುಗದಲ್ಲಿ ಭಾರತದಲ್ಲೇ ಶಾಂತಿ ಇತ್ತು. ಯಾವಾಗ ಭಾರತ ದೇಶ ಸ್ವರ್ಗ ಆಗಿತ್ತೋ ಆಗ ಶಾಂತಿ ಇತ್ತು. ಈಗ ಈ ಜಗತ್ತು ನರಕ ಆಗಿದೆ. ನರಕದಲ್ಲಿ ಅಶಾಂತಿ ಇದೆ. ಅಂದರೆ ಕಲಿಯುಗದಲ್ಲಿ ಅಶಾಂತಿ ಇದೆ. ಏಕೆಂದರೆ ಕಲಿಯುಗದಲ್ಲಿ ಅನೇಕ ಧರ್ಮ ಇದೆ. ಕಲಿಯುಗದಲ್ಲಿ ಮಾಯೆಯ ರಾಜ್ಯ ಇದೆ. ಕಲಿಯುಗದಲ್ಲಿ ಭಕ್ತಿಯ ವೈಭವ ಇದೆ. ದಿನ ಪ್ರತಿದಿನ ಕಳೆದಂತೆ ಕಲಿಯುಗದಲ್ಲಿ ವೈಭವ ವೃದ್ಧಿಯಾಗುತ್ತಾ ಹೋಗುತ್ತದೆ. ಮನುಷ್ಯರು ಮೇಳಗಳಿಗೆ, ಜಾತ್ರೆಗಳಿಗೆ ಹೋಗುತ್ತಿರುತ್ತಾರೆ. ಆದರೆ ಸತ್ಯ ಏನು ಎಂದು ಮನುಷ್ಯರಿಗೆ ಸ್ವಲ್ಪ ಕೂಡ ಗೊತ್ತಿಲ್ಲ. ಈಗ ನಿಮಗೆ ಗೊತ್ತಿದೆ, ಜಾತ್ರೆಗೆ ಹೋಗುವುದರಿಂದ, ಮೇಳಗಳಿಗೆ ಹೋಗುವುದರಿಂದ ಯಾರೂ ಪಾವನ ಆಗಲು ಸಾಧ್ಯ ಇಲ್ಲ. ಪಾವನ ಆಗುವಂತಹ ಮಾರ್ಗದ ಬಗ್ಗೆ ಯಾವ ಮನುಷ್ಯರೂ ಕೂಡ ತಿಳಿಸಲು ಸಾಧ್ಯ ಇಲ್ಲ. ಪತಿತ ಪಾವನ ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ. ಜಗತ್ತೂ ಕೂಡ ಒಂದೇ ಆಗಿದೆ. ಕೇವಲ ಹೊಸ ಜಗತ್ತು ಮತ್ತು ಹಳೆಯ ಜಗತ್ತು ಎಂದು ಕರೆಯಲಾಗುತ್ತದೆ. ಹೊಸ ಜಗತ್ತಿನಲ್ಲಿ ಹೊಸ ಭಾರತ ಇತ್ತು ಎಂದು ಹೇಳುತ್ತಾರೆ. ಹೊಸ ಜಗತ್ತಿನಲ್ಲಿ ಹೊಸ ದೆಹಲಿ ಇರುತ್ತದೆ ಎಂದು ಹೇಳುತ್ತಾರೆ. ಹೊಸ ಜಗತ್ತು ಇರಲೇಬೇಕು ತಾನೆ. ಹೊಸ ಭಾರತದಲ್ಲಿ ಪುನಃ ಈ ಲಕ್ಷ್ಮೀ ನಾರಾಯಣರ ರಾಜ್ಯ ಇರುತ್ತದೆ. ಈಗ ಇದು ಹಳೆಯ ಜಗತ್ತಾಗಿದೆ. ಹಳೆಯ ಜಗತ್ತಿನಲ್ಲಿ ಹಳೆಯ ರಾಜ್ಯ ಇದೆ. ಹಳೆಯ ಜಗತ್ತು ಎಂದು ಯಾವುದಕ್ಕೆ ಕರೆಯಲಾಗುತ್ತದೆ? ಹೊಸ ಜಗತ್ತು ಎಂದು ಯಾವುದಕ್ಕೆ ಕರೆಯುತ್ತಾರೆ ಅನ್ನುವುದು ಈಗ ನಿಮಗೆ ಗೊತ್ತಿದೆ. ಭಕ್ತಿಯಲ್ಲಿ ಬಹಳಷ್ಟು ವಿಸ್ತಾರ ಇದೆ. ಅದಕ್ಕೆ ಅಜ್ಞಾನ ಎಂದು ಕರೆಯಲಾಗುತ್ತದೆ. ಜ್ಞಾನದ ಸಾಗರ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ನೀವು ರಾಮ ರಾಮ ಎಂದು ಹೇಳಿ ಎಂದು ಪರಮಾತ್ಮ ತಂದೆ ಎಂದೂ ನಿಮಗೆ ಹೇಳುವುದಿಲ್ಲ. ನೀವು ಈ ರೀತಿ ಪೂಜೆಯನ್ನು ಮಾಡಿ ಎಂದು ತಂದೆ ಹೇಳುವುದಿಲ್ಲ. ಇಲ್ಲ, ಇಡೀ ವಿಶ್ವದ ಇತಿಹಾಸ ಮತ್ತು ಭೂಗೋಳ ಹೇಗೆ ಪುನರಾವರ್ತನೆ ಆಗುತ್ತದೆ ಅನ್ನುವುದನ್ನು ಮಕ್ಕಳಿಗೆ ತಿಳಿಸಲಾಗುತ್ತದೆ. ಈ ಶಿಕ್ಷಣವನ್ನು ಈಗ ನೀವು ಕಲಿಯುತ್ತಿದ್ದೀರಾ. ಇದಕ್ಕೆ ಆತ್ಮಿಕ ಶಿಕ್ಷಣ ಎಂದು ಕರೆಯಲಾಗುತ್ತದೆ. ಇದು ಆತ್ಮಿಕ ಜ್ಞಾನ ಆಗಿದೆ. ಈ ಆತ್ಮಿಕ ಜ್ಞಾನದ ಅರ್ಥದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಜ್ಞಾನದ ಸಾಗರ ಎಂದು ಒಬ್ಬ ಪರಮಾತ್ಮ ತಂದೆಗೆ ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ಆತ್ಮಿಕ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆ ಆತ್ಮಿಕ ಜ್ಞಾನದ ಸಾಗರ ತಂದೆಯಾಗಿದ್ದಾರೆ. ಆತ್ಮರ ಜೊತೆಗೆ ತಂದೆ ಮಾತನಾಡುತ್ತಾರೆ. ಈಗ ಮಕ್ಕಳಾದ ನೀವು ತಿಳಿದುಕೊಂಡಿದ್ದೀರಾ, ಆತ್ಮಿಕ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ. ಇದು ಆತ್ಮಿಕ ಜ್ಞಾನ ಆಗಿದೆ. ಈ ಆತ್ಮಿಕ ಜ್ಞಾನಕ್ಕೆ ಆಧ್ಯಾತ್ಮಿಕ ಜ್ಞಾನ ಎಂದು ಕರೆಯಲಾಗುತ್ತದೆ. ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ, ಪರಂಪಿತ ಪರಮಾತ್ಮ ತಂದೆ ಬಿಂದು ರೂಪದಲ್ಲಿ ಇದ್ದಾರೆ. ಬಿಂದು ಆಗಿರುವ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ. ಆತ್ಮರಾದ ನಾವು ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ ಅನ್ನುವ ಮಾತನ್ನು ಎಂದೂ ಮರೆಯಬಾರದು. ಆತ್ಮರಿಗೆ ಯಾವ ಜ್ಞಾನ ಪ್ರಾಪ್ತಿಯಾಗುತ್ತದೆಯೋ ಆ ಜ್ಞಾನವನ್ನು ಪುನಃ ನೀವು ಅನ್ಯ ಆತ್ಮರಿಗೆ ನೀಡುತ್ತೀರಾ. ಯಾವಾಗ ನೀವು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಆಗ ಪರಮಾತ್ಮ ತಂದೆಯ ನೆನಪು ನಿಮ್ಮ ಬುದ್ಧಿಯಲ್ಲಿ ಸ್ಥಿರವಾಗಿ ಉಳಿದುಕೊಳ್ಳುತ್ತದೆ. ಮಕ್ಕಳು ನೆನಪಿನ ಯಾತ್ರೆಯಲ್ಲಿ ಬಹಳಷ್ಟು ಕಚ್ಚಾ ಆಗಿದ್ದಾರೆ. ಮಕ್ಕಳು ನೆನಪಿನ ಯಾತ್ರೆಯನ್ನು ಸರಿಯಾಗಿ ಮಾಡುವುದಿಲ್ಲ. ಮಕ್ಕಳಿಗೆ ತಕ್ಷಣ ದೇಹಾಭಿಮಾನ ಬರುತ್ತದೆ. ಆತ್ಮ ಅಭಿಮಾನಿ ಆಗುವಂತಹ ಅಭ್ಯಾಸವನ್ನು ನೀವೀಗ ಮಾಡಬೇಕು. ಆತ್ಮನಾದ ನಾನು ಇಂಥವರ ಜೊತೆಗೆ ವ್ಯಾಪಾರವನ್ನು ಮಾಡುತ್ತಿದ್ದೇನೆ. ಆತ್ಮನಾದ ನಾನೇ ಇವರಿಗೆ ಇಂತಹ ವಸ್ತುವನ್ನು ಕೊಟ್ಟು ಇವರ ಜೊತೆಗೆ ವ್ಯಾಪಾರವನ್ನು ಮಾಡುತ್ತಿದ್ದೇನೆ ಎಂದು ವ್ಯಾಪಾರವನ್ನು ಮಾಡುವಾಗಲೂ ಸ್ಮೃತಿ ಇರಬೇಕು. ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ನಿಮಗೆ ಲಾಭ ಆಗುತ್ತದೆ. ಆತ್ಮದಲ್ಲೇ ಜ್ಞಾನ ಇದೆ. ನಾವೀಗ ಯಾತ್ರೆಯಲ್ಲಿ ಸ್ಥಿತ ಆಗಿದ್ದೇವೆ ಅಂದ ಮೇಲೆ ಕರ್ಮವನ್ನಂತೂ ಮಾಡಲೇಬೇಕು.
ನೀವು ನಿಮ್ಮ ಮಕ್ಕಳನ್ನೂ ಕೂಡ ಸಂಪಾಲನೆ ಮಾಡಬೇಕು. ಉದ್ಯೋಗ ವ್ಯವಹಾರವನ್ನೂ ಕೂಡ ಮಾಡಬೇಕು. ಉದ್ಯೋಗ ವ್ಯವಹಾರ ಮುಂತಾದದ್ದನ್ನು ಮಾಡುತ್ತಿದ್ದರೂ ಕೂಡ ನಾನು ಆತ್ಮ ಅನ್ನುವ ನೆನಪಿನಲ್ಲೇ ಇರಬೇಕು. ಆತ್ಮ ಎಂದು ತಿಳಿದುಕೊಂಡು ಎಲ್ಲಾ ಕಾರ್ಯವನ್ನು ಮಾಡುವುದು ಬಹಳ ಕಷ್ಟದ ಮಾತಾಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವೀಗ ಯಾವುದೇ ಪ್ರಕಾರದ ಉಲ್ಟಾ ಕೆಲಸವನ್ನು ಮಾಡಬಾರದು. ವಿಕಾರಕ್ಕೆ ವಶ ಆಗುವುದು ಬಹಳ ದೊಡ್ಡ ಪಾಪ ಆಗಿದೆ. ಯಾರು ವಿಕಾರಕ್ಕೆ ವಶ ಆಗುತ್ತಾರೋ ಅವರು ಎಲ್ಲರಿಗೂ ಕಾಟವನ್ನು ಕೊಡುತ್ತಾರೆ. ಈಗ ಮಕ್ಕಳಾದ ನೀವು ಪಾವನರಾಗುವುದಕ್ಕೋಸ್ಕರ ಪ್ರತಿಜ್ಞೆಯನ್ನು ಮಾಡುತ್ತೀರಾ. ಇದರ ನೆನಪಾರ್ಥವಾಗಿ ರಾಖಿಯ ಬಂಧನವನ್ನು ಆಚರಣೆ ಮಾಡಲಾಗುತ್ತದೆ. ಹಿಂದಿನ ಕಾಲದಲ್ಲಿ 1 ಪೈಸೆಯ ರಾಖಿ ಸಿಗುತ್ತಿತ್ತು. ಹಿಂದಿನ ಕಾಲದಲ್ಲಿ 1 ಪೈಸೆಗೆ ರಾಖಿ ಸಿಗುತ್ತಿತ್ತು. ಬ್ರಾಹ್ಮಣರು ಹೋಗಿ ರಾಖಿಯನ್ನು ಕಟ್ಟುತ್ತಿದ್ದರು. ವರ್ತಮಾನ ಸಮಯದಲ್ಲಿ ರಾಖಿಯನ್ನು ಕೂಡ ಎಷ್ಟು ಸುಂದರವಾಗಿ ನಿರ್ಮಾಣ ಮಾಡುತ್ತಾರೆ. ವಾಸ್ತವದಲ್ಲಿ ಇದು ಈ ಸಮಯದ ಮಾತಾಗಿದೆ. ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಮಕ್ಕಳಾದ ನೀವು ಪ್ರತಿಜ್ಞೆಯನ್ನು ಮಾಡುತ್ತೀರಾ, ನಾನು ಎಂದೂ ವಿಕಾರಕ್ಕೆ ವಶ ಆಗುವುದಿಲ್ಲ. ಪರಮಾತ್ಮ ತಂದೆಯ ಮೂಲಕ ವಿಶ್ವಕ್ಕೆ ಮಾಲೀಕ ಆಗುವಂತಹ ಆಸ್ತಿಯನ್ನು ನಾನು ತೆಗೆದುಕೊಳ್ಳುತ್ತೇನೆ ಎಂದು ನೀವು ತಂದೆಗೆ ಹೇಳುತ್ತೀರಾ. ಪರಮಾತ್ಮ ತಂದೆ ತಿಳಿಸುತ್ತಾರೆ, 63 ಜನ್ಮದಿಂದ ನೀವು ವಿಕಾರ ಅನ್ನುವ ವಿಷದ ಸಾಗರದಲ್ಲಿ ಮುಳುಗಿ ಪೆಟ್ಟನ್ನು ತಿನ್ನುತ್ತಾ ಬಂದಿದ್ದೀರಾ. ಈಗ ನಿಮ್ಮನ್ನು ನಾನು ಕ್ಷೀರ ಸಾಗರಕ್ಕೆ ಕರೆದುಕೊಂಡು ಹೋಗುತ್ತೇನೆ. ಸಾಗರ ಅಂದರೆ ಸ್ಥೂಲವಾದ ಸಮುದ್ರ ಅಲ್ಲ. ವಿಷದ ಸಾಗರ, ಕ್ಷೀರ ಸಾಗರ ಎಂದು ಸಮುದ್ರಕ್ಕೆ ಹೋಲಿಕೆ ಮಾಡಲಾಗುತ್ತದೆ. ಪರಮಾತ್ಮ ತಂದೆ ನಿಮ್ಮನ್ನು ಶಿವಾಲಯಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಶಿವಾಲಯದಲ್ಲಿ ಅಪಾರ ಸುಖ ಇದೆ. ಈಗ ಇದು ನಮ್ಮ ಅಂತಿಮ ಜನ್ಮ ಆಗಿದೆ. ಹೇ ಆತ್ಮರೇ, ನೀವೀಗ ಪವಿತ್ರರಾಗಿ. ಪರಮಾತ್ಮ ತಂದೆ ಹೇಳುವ ಮಾತನ್ನು ನೀವೇಕೆ ಸ್ವೀಕಾರ ಮಾಡುವುದಿಲ್ಲ? ಈಶ್ವರ ನಿಮ್ಮ ತಂದೆಯಾಗಿದ್ದಾರೆ. ನಿಮ್ಮ ತಂದೆ ನಿಮಗೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಎಂದೂ ವಿಕಾರಕ್ಕೆ ವಶ ಆಗಬೇಡಿ. ಅನೇಕ ಜನ್ಮದ ಪಾಪದ ಹೊರೆ ನಿಮ್ಮ ತಲೆಯ ಮೇಲಿದೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ಆ ಪಾಪ ಭಸ್ಮ ಆಗುತ್ತದೆ. ಕಲ್ಪದ ಮೊದಲು ಕೂಡ ತಂದೆ ನಿಮಗೆ ಶಿಕ್ಷಣವನ್ನು ನೀಡಿದ್ದರು. ನಾನು ಪರಮಾತ್ಮ ತಂದೆಯನ್ನೇ ನೆನಪು ಮಾಡುತ್ತೇನೆ ಎಂದು ಯಾವಾಗ ನೀವು ಪರಮಾತ್ಮ ತಂದೆಗೆ ಗ್ಯಾರಂಟಿಯನ್ನು ನೀಡುತ್ತೀರೋ ಆಗ ತಂದೆ ಕೂಡ ನಿಮಗೆ ಗ್ಯಾರಂಟಿಯನ್ನು ನೀಡುತ್ತಾರೆ. ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ಇರಬೇಕು. ಯಾವಾಗ ತಂದೆಯ ನೆನಪಿನಲ್ಲಿ ಸ್ಥಿತ ಆಗುತ್ತೀರೋ ಆಗ ಶರೀರದ ಅಭಿಮಾನ ಇರಬಾರದು. ದೇಹಾಭಿಮಾನವನ್ನು ತ್ಯಾಗ ಮಾಡಿ ತಂದೆಯನ್ನು ನೆನಪು ಮಾಡಬೇಕು. ಸನ್ಯಾಸಿಗಳಲ್ಲೂ ಕೂಡ ಕೆಲವರು ಬಹಳ ತೀಕ್ಷ್ಣವಾದಂತಹ ಪಕ್ಕಾ ಬ್ರಹ್ಮಜ್ಞಾನಿಗಳು ಇರುತ್ತಾರೆ. ಅವರು ಕುಳಿತಲ್ಲೇ ಶರೀರವನ್ನು ತ್ಯಾಗ ಮಾಡುತ್ತಾರೆ. ಇಲ್ಲಿ ಪರಮಾತ್ಮ ತಂದೆ ನಿಮಗೆ ತಿಳಿಸುತ್ತಾರೆ, ಪಾವನರಾಗಿ ನೀವು ವಾಪಸ್ ಮನೆಗೆ ಹೋಗಬೇಕು. ಅಂದ ಮೇಲೆ ತಂದೆಯನ್ನೇ ನೆನಪು ಮಾಡಬೇಕು. ಕಲಿಯುಗಿ ಜಗತ್ತಿನ ಜನ ತಮ್ಮ ಮತದಂತೆ ನಡೆಯುತ್ತಿರುತ್ತಾರೆ. ಶರೀರವನ್ನು ತ್ಯಾಗ ಮಾಡಿದ ತಕ್ಷಣ ಜಗತ್ತಿನ ಜನ ಮುಕ್ತಿ ಅಥವಾ ಜೀವನ್ ಮುಕ್ತಿಗೆ ಹೋಗುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ. ಇಲ್ಲ, ಶರೀರವನ್ನು ತ್ಯಾಗ ಮಾಡಿದರು ಪುನಃ ಇಲ್ಲೇ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ನಂತರ ಆ ಸನ್ಯಾಸಿಗಳ ಶಿಷ್ಯರು ತಿಳಿದುಕೊಳ್ಳುತ್ತಾರೆ, ನಮ್ಮ ಗುರುಗಳು ನಿರ್ವಾಣ ಧಾಮಕ್ಕೆ ಹೋದರು ಎಂದು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಒಬ್ಬರೂ ಕೂಡ ಶರೀರವನ್ನು ತ್ಯಾಗ ಮಾಡಿ ಪರಮಧಾಮಕ್ಕೆ ಹೋಗಿಲ್ಲ. ಮಧ್ಯದಲ್ಲಿ ಪರಮಧಾಮಕ್ಕೆ ಹೋಗುವ ಕಾಯಿದೆಯೇ ಇಲ್ಲ. ವೃಕ್ಷ ಅವಶ್ಯವಾಗಿ ವೃದ್ಧಿಯಾಗಲೇಬೇಕು. ಈಗ ನೀವು ಸಂಗಮ ಯುಗದಲ್ಲಿ ಕುಳಿತಿದ್ದೀರಾ. ಇನ್ನು ಉಳಿದ ಎಲ್ಲಾ ಮನುಷ್ಯರು ಕಲಿಯುಗದಲ್ಲಿ ಇದ್ದಾರೆ. ನೀವೀಗ ದೈವಿ ಸಂಪ್ರದಾಯದವರಾಗುತ್ತಿದ್ದೀರಾ. ಯಾರು ನಿಮ್ಮ ಧರ್ಮದವರಾಗಿದ್ದಾರೋ ಅವರು ಈ ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ. ದೇವಿ ದೇವತೆಗಳ ಮನೆತನ ಅಂತೂ ಇದೆ ತಾನೆ. ಸತ್ಯುಗದಲ್ಲಿ ದೇವಿ ದೇವತೆಗಳ ವಂಶ ಇತ್ತು. ದೇವತಾ ಧರ್ಮದವರೇ ಕನ್ವರ್ಟ್ ಆಗಿ ಅನ್ಯ ಧರ್ಮಕ್ಕೆ ಹೋಗಿದ್ದರು. ಈಗ ಪುನಃ ಅವರು ವಾಪಸ್ ದೇವತಾ ಧರ್ಮಕ್ಕೆ ಬರುತ್ತಾರೆ. ಇಲ್ಲದಿದ್ದರೆ ಅವರ ಸ್ಥಾನವನ್ನು ಬೇರೆ ಯಾರು ತುಂಬಲು ಸಾಧ್ಯ? ಅವಶ್ಯವಾಗಿ ದೇವತಾ ಧರ್ಮದ ಆತ್ಮರು ಪುನಃ ದೇವತಾ ಧರ್ಮಕ್ಕೆ ಬಂದು ತಮ್ಮ ಸ್ಥಾನವನ್ನು ತುಂಬುತ್ತಾರೆ. ಇದೆಲ್ಲ ಬಹಳಷ್ಟು ಸೂಕ್ಷ್ಮವಾದ ಜ್ಞಾನದ ಮಾತಾಗಿದೆ. ಬಹಳ ಒಳ್ಳೊಳ್ಳೆಯ ಮಕ್ಕಳು ಕೂಡ ತಂದೆಯ ಬಳಿ ಬರುತ್ತಾರೆ. ಆ ಒಳ್ಳೆಯ ಮಕ್ಕಳು ಅನ್ಯ ಧರ್ಮಕ್ಕೆ ಕನ್ವರ್ಟ್ ಆಗಿ ಹೋಗಿಬಿಟ್ಟಿದ್ದಾರೆ. ಅಂದ ಮೇಲೆ ಅವರು ಪುನಃ ಈ ಜ್ಞಾನ ಮಾರ್ಗಕ್ಕೆ ಬಂದು ತಮ್ಮ ಸ್ಥಾನವನ್ನು ಸ್ವೀಕಾರ ಮಾಡುತ್ತಾರೆ.
ಅವರು ಪರಮಧಾಮದಲ್ಲಿ ಪುನಃ ತಮ್ಮ ಸ್ಥಾನದಲ್ಲಿ ಹೋಗಿ ಕುಳಿತುಕೊಳ್ಳುತ್ತಾರೆ. ನಿಮ್ಮ ಬಳಿ ಮುಸಲ್ಮಾನರು ಮುಂತಾದವರು ಕೂಡ ಬರುತ್ತಾರೆ. ಆಗ ನೀವು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು. ಅವರು ತಕ್ಷಣ ನಿಮ್ಮನ್ನು ಪರೀಕ್ಷೆ ಮಾಡುತ್ತಾರೆ. ಅನ್ಯ ಧರ್ಮದವರು ಹೇಗೆ ಇಲ್ಲಿಗೆ ಬರುತ್ತಿದ್ದಾರೆ, ಅನ್ಯ ಧರ್ಮದವರು ಏಕೆ ಇಲ್ಲಿಗೆ ಬರುತ್ತಾರೆ ಎಂದು ತಕ್ಷಣ ನಿಮ್ಮನ್ನು ಚೆಕ್ ಮಾಡಲಾಗುತ್ತದೆ. ಎಮರ್ಜೆನ್ಸಿಯ ಸಮಯದಲ್ಲಿ ಅನೇಕರನ್ನು ಪೊಲೀಸರು ಹಿಡಿದುಕೊಂಡು ಹೋಗುತ್ತಾರೆ. ಹಣವನ್ನು ಕೊಟ್ಟ ತಕ್ಷಣ ಪುನಃ ಬಿಟ್ಟು ಬಿಡುತ್ತಾರೆ. ಕಲ್ಪದ ಮೊದಲೂ ಕೂಡ ಇದೇ ರೀತಿ ಆಗಿತ್ತು. ಈಗಲೂ ಕೂಡ ನೀವು ಈ ಎಲ್ಲಾ ದೃಶ್ಯವನ್ನು ನೋಡುತ್ತಿದ್ದೀರಾ. ಕಲ್ಪದ ಮೊದಲೂ ಕೂಡ ಇದೇ ರೀತಿ ಆಗಿತ್ತು ತಾನೆ. ಈಗ ನೀವು ಮನುಷ್ಯರಿಂದ ದೇವತೆಗಳಾಗುತ್ತಿದ್ದೀರಾ, ಅಂದರೆ ಉತ್ತಮ ಪುರುಷರಾಗುತ್ತೀರಾ. ಈಗ ಇದು ಸರ್ವೋತ್ತಮ ಬ್ರಾಹ್ಮಣ ಕುಲ ಆಗಿದೆ. ಈ ಸಮಯದಲ್ಲಿ ತಂದೆ ಮತ್ತು ಮಕ್ಕಳಾದ ನೀವು ಆತ್ಮಿಕ ಸೇವೆಯಲ್ಲಿ ತತ್ಪರರಾಗಿದ್ದೀರಾ. ಬಡವರನ್ನು ಶ್ರೀಮಂತರನ್ನಾಗಿ ಮಾಡುವುದೇ ಆತ್ಮಿಕ ಸೇವೆ ಆಗಿದೆ. ಪರಮಾತ್ಮ ತಂದೆ ಕಲ್ಯಾಣವನ್ನು ಮಾಡುತ್ತಿದ್ದಾರೆ. ಅಂದ ಮೇಲೆ ಮಕ್ಕಳಾದ ನೀವು ಪರಮಾತ್ಮ ತಂದೆಗೆ ಸಹಯೋಗವನ್ನು ನೀಡಬೇಕು. ಯಾರು ಅನೇಕರಿಗೆ ಮಾರ್ಗದ ಬಗ್ಗೆ ತಿಳಿಸುತ್ತಾರೋ ಅವರು ಉನ್ನತ ಸ್ಥಾನಕ್ಕೆ ಏರಲು ಸಾಧ್ಯ. ಈಗ ಮಕ್ಕಳಾದ ನೀವು ಪುರುಷಾರ್ಥವನ್ನು ಮಾಡಬೇಕು, ಆದರೆ ಚಿಂತೆಯನ್ನು ಮಾಡಬಾರದು. ಏಕೆಂದರೆ ನಿಮ್ಮ ಜವಾಬ್ದಾರಿ ಪರಮಾತ್ಮ ತಂದೆಯ ಮೇಲಿದೆ. ಬಹಳ ಜೋರಾಗಿ ಪುರುಷಾರ್ಥವನ್ನು ಮಾಡಿಸಲಾಗುತ್ತದೆ. ಏಕೆಂದರೆ ಪುನಃ ಯಾವಾಗ ಫಲಪ್ರಾಪ್ತಿಯಾಗುತ್ತದೆಯೋ ಆಗ ತಿಳಿದುಕೊಳ್ಳಲಾಗುತ್ತದೆ ಕಲ್ಪದ ಮೊದಲಿನಂತೆ ಫಲಪ್ರಾಪ್ತಿಯಾಗಿದೆ ಎಂದು. ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ, ಮಕ್ಕಳೇ, ಚಿಂತೆಯನ್ನು ಮಾಡಬೇಡಿ, ಸೇವೆಯನ್ನು ಮಾಡಲು ಪರಿಶ್ರಮವನ್ನು ಪಡಿ. ಸೇವೆಗೋಸ್ಕರ ಪರಿಶ್ರಮವನ್ನು ಪಡಬೇಕು. ನೀವೀಗ ದೇವತೆಗಳಾಗಬೇಕು. ದೇವತೆಗಳಾಗದೇ ಇದ್ದರೆ ಏನನ್ನು ಮಾಡಲು ಸಾಧ್ಯ? ಯಾರು ಈ ಕುಲದ ಆತ್ಮರು ಅಲ್ಲವೋ ಅವರ ಸಮ್ಮುಖದಲ್ಲಿ ಬಲೆ ನೀವು ಎಷ್ಟೇ ಜ್ಞಾನದ ಮಾತಿನ ಬಗ್ಗೆ ತಲೆಯನ್ನು ಚಚ್ಚಿಕೊಳ್ಳಿ. ನಿಮ್ಮ ತಲೆ ಕೆಡುತ್ತಾ ಹೋಗುತ್ತದೆ. ಅವರು ನಿಮ್ಮ ತಲೆಯನ್ನು ಕೆಡಿಸುತ್ತಾರೆ. ಇನ್ನೂ ಜಾಸ್ತಿ ನಿಮ್ಮ ತಲೆಯನ್ನು ಅವರು ಕೆಡಿಸುತ್ತಾ ಹೋಗುತ್ತಾರೆ. ಯಾರು ಈ ಧರ್ಮದವರಲ್ಲವೋ ಅವರು ಜ್ಞಾನವನ್ನು ಕೇಳುವುದಿಲ್ಲ. ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ, ಯಾವಾಗ ದುಃಖ ಬಹಳಷ್ಟು ಜಾಸ್ತಿ ಆಗುತ್ತದೆಯೋ ಆಗ ಪುನಃ ನಾನು ಈ ಸೃಷ್ಟಿಗೆ ಬರುತ್ತೇನೆ. ನಿಮ್ಮ ಪುರುಷಾರ್ಥ ಎಂದೂ ವ್ಯರ್ಥ ಆಗುವುದಿಲ್ಲ. ನಿಮ್ಮ ಬಳಿ ಏನೆಲ್ಲ ಇದೆಯೋ ಅದ್ಯಾವುದೂ ಕೂಡ ವ್ಯರ್ಥ ಆಗುವುದಿಲ್ಲ. ಸತ್ಯವನ್ನು ತಿಳಿಸುವುದು, ಸರಿಯಾದ ಮಾತನ್ನು ತಿಳಿಸುವುದು ನಿಮ್ಮ ಕೆಲಸ ಆಗಿದೆ. ಶಿವತಂದೆ ತಿಳಿಸುತ್ತಾರೆ, ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ, ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಎಂದು ಎಲ್ಲರಿಗೂ ಹೇಳಬೇಕು. ಭಗವಂತ ಅವಶ್ಯವಾಗಿ ಇದ್ದಾರೆ ಎಂದು ಅನೇಕರು ಹೇಳುತ್ತಾರೆ. ಭಗವಂತ ಇದ್ದಾರೆ ಎಂದು ಅನೇಕರು ಒಪ್ಪಿಕೊಳ್ಳುತ್ತಾರೆ ತಾನೆ. ಮಹಾಭಾರತ ಯುದ್ಧದ ಸಮಯದಲ್ಲಿ ಭಗವಂತ ತಂದೆ ಇದ್ದರು ಎಂದು ಹೇಳುತ್ತಾರೆ. ಆದರೆ ಯಾವ ಭಗವಂತ ಇದ್ದರು ಅನ್ನುವ ಮಾತಿನಲ್ಲಿ ಕೇವಲ ಗೊಂದಲಕ್ಕೊಳಗಾಗಿದ್ದಾರೆ. ಮಹಾಭಾರತ ಯುದ್ಧದ ಸಮಯದಲ್ಲಿ ಶ್ರೀಕೃಷ್ಣ ಇರಲು ಸಾಧ್ಯ ಇಲ್ಲ. ಶ್ರೀಕೃಷ್ಣ ಅದೇ ಕೃಷ್ಣನ ಶಾರೀರಿಕ ಚಿತ್ರದಲ್ಲಿ ಪುನಃ ಸತ್ಯುಗದಲ್ಲಿ ಮಾತ್ರ ಇರುತ್ತಾರೆ. ಪ್ರತಿ ಜನ್ಮದಲ್ಲೂ ಶಾರೀರಿಕ ಚಿತ್ರ ಬದಲಾಗುತ್ತಿರುತ್ತದೆ. ಈಗ ಈ ಸೃಷ್ಟಿ ಕೂಡ ಬದಲಾಗುತ್ತಿದೆ. ಹಳೆಯದನ್ನು ಹೊಸದನ್ನಾಗಿ ಭಗವಂತ ತಂದೆ ಹೇಗೆ ನಿರ್ಮಾಣ ಮಾಡುತ್ತಾರೆ, ಹಳೆಯ ಸೃಷ್ಟಿಯನ್ನು ಹೇಗೆ ಪರಮಾತ್ಮ ತಂದೆ ಹೊಸ ಸೃಷ್ಟಿಯನ್ನಾಗಿ ಮಾಡುತ್ತಾರೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಕೊನೆಗೂ ನಿಮ್ಮ ಹೆಸರು ಪ್ರಸಿದ್ಧ ಆಗುತ್ತದೆ. ಈಗ ಸ್ಥಾಪನೆಯ ಕಾರ್ಯ ನಡೆಯುತ್ತಿದೆ. ನಂತರ ನೀವು ಸ್ವರ್ಗಕ್ಕೆ ಹೋಗಿ ರಾಜ್ಯವನ್ನು ಆಳುತ್ತೀರಾ. ವಿನಾಶ ಕೂಡ ಅವಶ್ಯವಾಗಿ ಆಗುತ್ತದೆ. ಒಂದು ಕಡೆ ಹೊಸ ಜಗತ್ತಿದೆ, ಇನ್ನೊಂದು ಕಡೆ ಹಳೆಯ ಜಗತ್ತಿದೆ. ಈ ಜ್ಞಾನದ ಚಿತ್ರ ಬಹಳ ಒಳ್ಳೆಯ ಚಿತ್ರ ಆಗಿದೆ. ಬ್ರಹ್ಮನ ಮೂಲಕ ಸ್ಥಾಪನೆ, ಶಂಕರ್ನ ಮೂಲಕ ವಿನಾಶ ಎಂದು ಹೇಳುತ್ತಾರೆ. ಆದರೆ ಈ ಯಾವ ಜ್ಞಾನದ ಮಾತಿನ ಬಗ್ಗೆಯೂ ಯಾರಿಗೂ ಗೊತ್ತಿಲ್ಲ. ಮುಖ್ಯ ಚಿತ್ರ ಅಂದರೆ ತ್ರಿಮೂರ್ತಿಯ ಚಿತ್ರ ಆಗಿದೆ. ಸರ್ವಶ್ರೇಷ್ಠ ಅಂದರೆ ಶಿವತಂದೆ ಆಗಿದ್ದಾರೆ. ಶಿವತಂದೆ ಬ್ರಹ್ಮನ ಮೂಲಕ ನಮಗೆ ನೆನಪಿನ ಯಾತ್ರೆಯನ್ನು ಕಲಿಸುತ್ತಿದ್ದಾರೆ ಅನ್ನುವುದು ನಿಮಗೆ ಗೊತ್ತಿದೆ. ಶಿವತಂದೆಯನ್ನು ನೀವೀಗ ನೆನಪು ಮಾಡಿ. ಯೋಗ ಅನ್ನುವ ಶಬ್ದ ಕಷ್ಟದ ಶಬ್ದ ಆಗಿದೆ. ಯೋಗ ಎಂದು ಹೇಳಿದಾಗ ಯೋಗವನ್ನು ಮಾಡುವುದು ಕಷ್ಟ ಎಂದು ಅನುಭವ ಆಗುತ್ತದೆ. ನೆನಪು ಅನ್ನುವ ಶಬ್ದ ಬಹಳ ಸಹಜ ಆಗಿದೆ. ಬಾಬಾ ಅನ್ನುವ ಶಬ್ದ ಬಹಳಷ್ಟು ಪ್ರಿಯ ಆಗಿದೆ. ಈಗ ನಿಮಗೆ
ಸ್ವಯಂ ನಾಚಿಕೆ ಆಗುತ್ತದೆ. ನಾವು ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ನಮಗೆ ಸಾಧ್ಯ ಆಗುತ್ತಿಲ್ಲ. ತಂದೆಯನ್ನು ನೆನಪು ಮಾಡುವುದರಿಂದ ವಿಶ್ವದ ರಾಜ್ಯಭಾಗ್ಯ ಸಿಗುತ್ತದೆ. ಆದರೆ ಅಂತಹ ತಂದೆಯನ್ನು ನನಗೆ ನೆನಪು ಮಾಡಲು ಸಾಧ್ಯ ಆಗುತ್ತಿಲ್ಲ ಎಂದು ನಿಮಗೆ ನಾಚಿಕೆ ಆಗುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವೀಗ ಬುದ್ಧಿಹೀನರಾಗಿದ್ದೀರಾ. ನೀವು ತಂದೆಯನ್ನು ನೆನಪು ಮಾಡಲು ನಿಮಗೆ ಸಾಧ್ಯ ಆಗದೇ ಇದ್ದರೆ ನೀವು ತಂದೆಯ ಮೂಲಕ ಹೇಗೆ ಆಸ್ತಿಯನ್ನು ಪಡೆದುಕೊಳ್ಳಲು ಸಾಧ್ಯ? ತಂದೆಯನ್ನು ನೆನಪು ಮಾಡದೇ ಇದ್ದರೆ ನಿಮ್ಮ ವಿಕರ್ಮ ಹೇಗೆ ವಿನಾಶ ಆಗುತ್ತದೆ? ನೀವು ಆತ್ಮ ಆಗಿದ್ದೀರಾ. ನಿಮ್ಮ ತಂದೆಯಾದ ನಾನು ಪರಂಪಿತ ಪರಮಾತ್ಮ ತಂದೆ, ಅವಿನಾಶಿ ತಂದೆ ಆಗಿದ್ದೇನೆ. ಈಗ ಪಾವನರಾಗಿ ಸುಖಧಾಮಕ್ಕೆ ಹೋಗಬೇಕು ಎಂದು ನೀವು ಬಯಸುತ್ತೀರಾ. ಅಂದ ಮೇಲೆ ಶ್ರೀಮತದಂತೆ ನಡೆಯಿರಿ. ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ. ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ತಂದೆಯನ್ನು ನೆನಪು ಮಾಡದೇ ಇದ್ದರೆ ನಿಮ್ಮ ವಿಕರ್ಮ ಹೇಗೆ ವಿನಾಶ ಆಗಲು ಸಾಧ್ಯ? ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಎಲ್ಲಾ ಪ್ರಕಾರದಿಂದ ನೀವು ಪುರುಷಾರ್ಥವನ್ನು ಮಾಡಬೇಕು, ಚಿಂತೆಯನ್ನು ಮಾಡಬಾರದು. ಏಕೆಂದರೆ ನಮ್ಮ ಜವಾಬ್ದಾರಿ ಸ್ವಯಂ ಪರಮಾತ್ಮ ತಂದೆಯ ಮೇಲಿದೆ. ಪರಮಾತ್ಮ ತಂದೆ ಸ್ವಯಂ ನಮ್ಮ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. ಅಂದ ಮೇಲೆ ನಮ್ಮ ಬಳಿ ಇರುವಂತಹ ಯಾವ ವಸ್ತುವು ವ್ಯರ್ಥ ಆಗಲು ಸಾಧ್ಯ ಇಲ್ಲ. ನಮ್ಮದೇನೂ ಕೂಡ ವ್ಯರ್ಥ ಆಗಲು ಸಾಧ್ಯ ಇಲ್ಲ. ಸೆಕೆಂಡ್ ಪಾಯಿಂಟ್, ಪರಮಾತ್ಮ ತಂದೆಯ ಸಮಾನ ಬಹಳಷ್ಟು ಮಧುರರಾಗಬೇಕು. ಅನೇಕರ ಕಲ್ಯಾಣವನ್ನು ಮಾಡಬೇಕು. ಈ ಅಂತಿಮ ಜನ್ಮದಲ್ಲಿ ಅವಶ್ಯವಾಗಿ ಪವಿತ್ರರಾಗಬೇಕು. ಉದ್ಯೋಗ ವ್ಯವಹಾರವನ್ನು ಮಾಡುತ್ತಿದ್ದರೂ ಕೂಡ ನಾನು ಆತ್ಮನಾಗಿದ್ದೇನೆ ಅನ್ನುವ ಅಭ್ಯಾಸವನ್ನು ಮಾಡಬೇಕು. ಇಂದಿನ ವರದಾನ ಆಗಿದೆ. ಪ್ರವೃತ್ತಿಯ ವಿಸ್ತಾರದಲ್ಲಿ ಇದ್ದರೂ ಕೂಡ ಸೂಕ್ಷ್ಮ ದೇವತಾ ಸ್ವರೂಪದ ಸಾಕ್ಷಾತ್ಕಾರವನ್ನು ಮಾಡಿಸುವಂತಹ ಸಾಕ್ಷಾತ್ಕಾರ ಮೂರ್ತಿಗಳಾಗಿ, ಪ್ರವೃತ್ತಿಯ ವಿಸ್ತಾರದಲ್ಲಿ ಇದ್ದರೂ ಕೂಡ ವಿಸ್ತಾರವನ್ನು ಸಂಕ್ಷಿಪ್ತಗೊಳಿಸಿ ಭಿನ್ನ ಸ್ಥಿತಿಯಲ್ಲಿ ಸ್ಥಿತ ಆಗುವ ಅಭ್ಯಾಸವನ್ನು ಮಾಡಿ. ಅಂದರೆ ಉಪ್ರಾಮ್ ಸ್ಥಿತಿಯಲ್ಲಿ ಇರುವ ಅಭ್ಯಾಸವನ್ನು ಮಾಡಿ. ಈಗೀಗ ಸ್ಥೂಲ ಕಾರ್ಯವನ್ನು ಮಾಡುತ್ತಿದ್ದೇನೆ, ಈಗೀಗ ಅಶರೀರಿ ಆಗಿದ್ದೇನೆ ಅನ್ನುವ ಅಭ್ಯಾಸ ಸೂಕ್ಷ್ಮ ದೇವತಾ ಸ್ವರೂಪದ ಸಾಕ್ಷಾತ್ಕಾರವನ್ನು ಮಾಡಿಸುತ್ತದೆ. ಶ್ರೇಷ್ಠ ಸ್ಥಾನದಲ್ಲಿ ಸ್ಥಿತ ಆದಾಗ ಸಣ್ಣ ಸಣ್ಣ ಮಾತುಗಳು ವ್ಯಕ್ತ ಭಾವದ ಮಾತಾಗಿದೆ ಎಂದು ಅನುಭವ ಆಗುತ್ತದೆ. ಬಹಳ ಉನ್ನತ ಸ್ಥಾನಕ್ಕೆ ಹೋದಾಗ ಕನಿಷ್ಠತನ ತನ್ನಷ್ಟಕ್ಕೆ ತಾನೇ ಸಮಾಪ್ತಿಯಾಗುತ್ತದೆ. ಅಂದರೆ ಬಹಳ ಎತ್ತರಕ್ಕೆ ಹೋದಾಗ ಕೆಳಗಿನ ವಸ್ತುಗಳು ತನ್ನಷ್ಟಕ್ಕೆ ತಾನೇ ದೂರ ಆಗುತ್ತದೆ ಮತ್ತು ಪರಿಶ್ರಮದಿಂದ ನೀವು ಸ್ವಯಂ ಸುರಕ್ಷಿತರಾಗಿ ಬಿಡುತ್ತೀರಾ. ನಿಮ್ಮ ಸಮಯ ಕೂಡ ಉಳಿತಾಯ ಆಗುತ್ತದೆ. ಸೇವೆ ಕೂಡ ತೀವ್ರ ಗತಿಯಿಂದ ನಡೆಯುತ್ತದೆ. ನಿಮ್ಮ ಬುದ್ಧಿ ಎಷ್ಟು ವಿಶಾಲ ಆಗುತ್ತದೆ ಅಂದರೆ ಒಂದೇ ಸಮಯದಲ್ಲಿ ನೀವು ಯಾವ ಕಾರ್ಯವನ್ನು ಬೇಕಾದರೂ ಆಗ ಮಾಡಲು ನಿಮಗೆ ಸಾಧ್ಯ ಆಗುತ್ತದೆ. ಇಂದಿನ ಸ್ಲೋಗನ್ ಆಗಿದೆ, ಶಾಶ್ವತವಾಗಿ ಖುಷಿ ನಿಮ್ಮ ಜೀವನದಲ್ಲಿ ಇರಬೇಕು ಎಂದು ಬಯಸಿದರೆ ಆತ್ಮ ಅನ್ನುವ ದೀಪದಲ್ಲಿ ಜ್ಞಾನ ಅನ್ನುವ ಎಣ್ಣೆಯನ್ನು ಪ್ರತಿದಿನ ಹಾಕಬೇಕು. ಇಂದಿನ ಅವ್ಯಕ್ತ ಸೂಚನೆಯಾಗಿದೆ. ಸಹಜ ಯೋಗಿಗಳಾಗಬೇಕು ಎಂದು ಬಯಸಿದರೆ ಪರಮಾತ್ಮನ ಪ್ರೀತಿಯ ಅನುಭವವನ್ನು ಮಾಡಿ. ಮಕ್ಕಳಿಗೆ ಪರಮಾತ್ಮ ತಂದೆಯ ಪ್ರೀತಿ ಪ್ರಾಪ್ತಿಯಾಗುತ್ತಿದೆ. ತಂದೆಗೆ ಮಕ್ಕಳ ಬಗ್ಗೆ ಪ್ರೀತಿ ಇದೆ. ಆದ್ದರಿಂದ ತಂದೆ ಸದಾ ಹೇಳುತ್ತಾರೆ, ಮಕ್ಕಳೇ, ನೀವು ಹೇಗಿದ್ದೀರೋ, ನೀವು ಯಾರಾಗಿದ್ದೀರೋ, ನೀವು ಹೇಗೆ ಇದ್ದರು, ಯಾರೇ ಆಗಿದ್ದರು, ನೀವು ನನ್ನ ಮಕ್ಕಳಾಗಿದ್ದೀರಾ ಎಂದು. ಅದೇ ರೀತಿ ನೀವು ಕೂಡ ಸದಾ ಪರಮಾತ್ಮ ತಂದೆಯ ಪ್ರೀತಿಯಲ್ಲಿ ತಲ್ಲೀನರಾಗಿ ಇರಿ, ಪ್ರೀತಿಯಲ್ಲಿ ಲವಲೀನ ಆಗಿರಿ. ತಂದೆಯ ಪ್ರೀತಿಯಲ್ಲಿ ಸಮಾವೇಶ ಆಗಿ ಮನಸ್ಸಿನಿಂದ ಹೇಳಿ, ಬಾಬಾ, ನೀವು ಯಾರಾಗಿದ್ದೀರೋ ಅದೇ ರೂಪದಲ್ಲಿ ನೀವು ನನಗೆ ಸರ್ವಸ್ವ ಆಗಿದ್ದೀರಾ. ಬಾಬಾ, ನೀವೇ ನನಗೆ ಸರ್ವ ಸಂಬಂಧಿ, ಸರ್ವಸ್ವ ಆಗಿದ್ದೀರಾ ಎಂದು ಮನಸ್ಸಿನಿಂದ ತಂದೆಗೆ ಹೇಳಿ. ಎಂದೂ ಕೂಡ ಅಸತ್ಯದ ರಾಜ್ಯದ ಪ್ರಭಾವದಲ್ಲಿ ಸಿಕ್ಕಿ ಹಾಕಿಕೊಳ್ಳಬೇಡಿ. ಶ್ರೇಷ್ಠ ಭಾಗ್ಯವನ್ನು ಬರೆದುಕೊಳ್ಳುವಂತಹ ಲೇಖನಿಯನ್ನು ಪರಮಾತ್ಮ ತಂದೆ ಮಕ್ಕಳ ಕೈಗೆ ಕೊಟ್ಟಿದ್ದಾರೆ. ಶ್ರೇಷ್ಠ ಭಾಗ್ಯದ ರೇಖೆಯನ್ನು ಎಳೆದುಕೊಳ್ಳುವಂತಹ ರೇಖೆಯನ್ನು ತಂದೆ ಮಕ್ಕಳ ಕೈಗೆ ಕೊಟ್ಟಿದ್ದಾರೆ.
ಅಂದ ಮೇಲೆ ಈಗ ನೀವು ಎಷ್ಟು ಭಾಗ್ಯವನ್ನು ಬೆಳಗಿಸಿಕೊಳ್ಳಬೇಕು ಎಂದು ಬಯಸುತ್ತೀರೋ, ಎಷ್ಟು ಭಾಗ್ಯವನ್ನು ರೂಪಿಸಿಕೊಳ್ಳಬೇಕು ಎಂದು ಬಯಸುತ್ತೀರೋ ಅಷ್ಟು ಭಾಗ್ಯವನ್ನು ರೂಪಿಸಿಕೊಳ್ಳಬಹುದು. ಒಳ್ಳೆಯದು. ಓಂ ಶಾಂತಿ.